ಇವತ್ತಿನ ಕಾರ್ಯಕ್ರಮ ನೋಡಿ ನನಗೆ ತುಂಬ ಖುಷಿಯಾಯಿತು, ಆಮೇಲೆ ಅದ್ಭುತವಾಗಿತ್ತು. ನನ್ನ ಈ 76 ವರ್ಷದ ಅನುಭವದಲ್ಲೇ ಇಂಥ ಕಾರ್ಯಕ್ರಮವನ್ನು ನೋಡಿದ್ದು ಇದೇ ಮೊದಲನೇ ಸಲ ಅಂತಲೇ ನಾನು ಭಾವಿಸ್ತೇನೆ. ಯಾಕೆಂದರೆ ಮಹಿಳೆಯಾಗಿ ಒಳ್ಳೆಯ ಸುಶ್ರಾವ್ಯ ಕಂಠದಿಂದ ಇಂಥ ಹಾಡನ್ನು ನಾನು ಎಂದೂ ಕೇಳಲಿಲ್ಲ. ತುಂಬ ಚೆನ್ನಾಗಿತ್ತು. ತುಂಬ ಅದ್ಭುತವಾಗಿತ್ತು. ಇನ್ನೂ 1 ಗಂಟೆ ನೋಡಬೇಕು ಅನ್ನೋ ಮನಸ್ಸು ನನಗೆ ಆಗಿತ್ತು. ಬೇಕಾಗ್ಲಿದ್ದೇನೆ ನೋಡಿದೆ. ತುಂಬ ಚೆನ್ನಾಗಿತ್ತು. ಇವತ್ತಿನ ಈ ಫೆಡೆಲಿಟೀಸ್ ಗ್ಯಾಲರಿಯಲ್ಲಿ ತ್ರೇಯ ಸಂಗೀತ ಸಾಹಿತ್ಯ ನೃತ್ಯಗಳ ಸಮ್ಮೇಳನದಲ್ಲಿ ಕಾರ್ಯಕ್ರಮ ನಡೆಯಿತು. ಅದರ ಭಾಗವತಿಕೆಯನ್ನು ಕಾವ್ಯಶ್ರೀ ಯಕ್ಷ ಕಾವ್ಯಶ್ರೀ ಕಾರ್ಯಕ್ರಮ ಅಂತ ಹೇಳಿ ಕಾವ್ಯಶ್ರೀಯವರು ನಡೆಸ್ಕೊಟ್ರು. ಅವರ ಕಂಠದಾನ ತುಂಬ ಅದ್ಭುತವಾಗಿತ್ತು. ನಾವು ಚಿಕ್ಕವರಿದ್ದಾಗ ಭಾಗವತಿ ಕೇಳಿದ್ದೀವಿ, ಅದು ಪುರುಷರು ಮಾಡ್ತಾಯಿದ್ರು, ಅದನ್ನು ನಾವು ಕೇಳಿದ್ವಿ. ಆದರೆ ಅಂದೇ ಆಗ್ತಿರ್ಲಿಲ್ಲ, ಯಕ್ಷಗಾನ ಅಂತ ತಿಳ್ಕೊತಿರ್ಲಿಲ್ಲ. ಭಾಗವತಿ ಅಂತೇಳಿ ಹೋಗಿ ಕೂತ್ಕೊಂಡು ಕೇಳ್ಕೊಂಡು ಬರ್ತಾ ಇದ್ವಿ. ಆದರೆ ಅದೇ ಯಕ್ಷಗಾನನ ಪುರುಷ ಮಾಡೋದನ್ನ ಈ ಮಹಿಳೆ ಸವಾಲು ಒಡ್ಡಿ ಇಂಥ ಬೆಂಗಳೂರು ಸಿಟಿಯಲ್ಲಿ ನಡೆಸ್ಕೊಟ್ರಲ್ಲ, ಅದು ತುಂಬ ಮರೆಯದೇ ಇರೋಂಥದ್ದು. ಅದು ಇಲ್ಲ ಆಗಿದ್ದು ಮಗನ ಆಫೀಸ್ನಲ್ಲಿ ಆಗಿದ್ದು ಇನ್ನೂ ನಮಗೆ 2ರಷ್ಟು ಹೆಮ್ಮೆ ಆಗ್ತಾ ಇದೆ. ಇಂಥ ಅವಕಾಶ ನಾವು ಹಳ್ಳಿಯಿಂದ ಆಕಸ್ಮಿಕವಾಗಿ ಇಲ್ಲಿ ಬಂದು ಹೊರಡೋದ್ರಲ್ಲಿದ್ದು ಈ ಕಾರ್ಯಕ್ರಮಕ್ಕಾಗಿ ನಾವಿದ್ದು ನೋಡೋಣ ಹೇಗೆ ಒಂದು ಮಹಿಳೆ ಈ ವೇದಿಕೆ ಮೇಲೆ ಏರಿ ತನ್ನ ಭಾಗವತಿಕೆನ ನಡೆಸ್ಕೊಡ್ತಾರೆ ಅಂತ ಹೇಳಿದ್ರೆ ನೋಡ್ಕೊಂಡೇ ಹೋಗೋಣ ಅನ್ನೋದ್ರೊಳಗೆ ನಾವಿದ್ವಿ. ಹಾಗಾಗಿ ತುಂಬ ಇಷ್ಟ ಆಯಿತು. ಅವ್ರ ಕಂಠನೂ ಇಷ್ಟ ಇದೆ. ಇಂಥ ಪ್ರೋಗ್ರಾಮು ಇನ್ನೂ ಅವರಿಗೆ ಸಿಕ್ಕಲಿ ಅಂತ ಹೇಳಿ, ಹಾಗೆ ಫೆಡೆಲಿಸ್ಟ್ ಗ್ಯಾಲರಿಯಲ್ಲಿ ಇಂಥ ಕಾರ್ಯಕ್ರಮ ಇನ್ನೂ ಮಾಡ್ತಾ ಇರಲಿ ಅಂತೇಳಿ ಆಶಿಸ್ತೀನಿ ನಾನು. ನಾಲ್ದೆಸೆಗಳ ಮೃಗ ಬಲ ಕಲಕುದ ಘನ ಕುಚ ಭಾರಕ್ಕೆ ನಡು ಬಳುದ ಮನ್ಮಥನ